ಹೌದೌದೌದು, ನಾನೇ ಕಾಳಿಂಗರಾವ್ ಮಾತಾಡೋದು. ಏನಿಲ್ಲ ಸಾಹೇಬ್ರಿಲ್ಲ. ಏನಿಲ್ಲ, ಹೊಸದಾಗಿ SP DIG ಬಂದಿದ್ದಾರಲ್ಲ, ಈ ಕಾಳಿಂಗರಾವ್ ದನಿ ಹೇಳಿದಂತ ಕೇಳಬೇಕಿಷ್ಟ ರೀ. ಓಕೆ ಓಕೆ, ಇವತ್ತ ಸ್ಟೇಷನ್ಗೆ ಫೋನ್ ಹಚ್ಚೇಳಿ. ಸರಿ ಸರಿ ಸರಿ, ಇವತ್ತು ನಿಮಗೆ 40 ಪಂಟ್ ಕೊಟ್ಟು ಕಳಿಸ್ತೀನಿ. ಓಕೆ. ವೀರಭದ್ರೊಬ್ಬ ಬಗ್ಗಿಸಿ ಗುಮ್ಯಾನು ಇಲ್ಲಿ ಹಾಜಾಗಿ ಬರ್ಕೊಡ್ದು ನಾವು ನಾಯಿಗಳದೊಂದು ಕಾಟ. ಹಾಜ ನಮಸ್ಕಾರ ರೀ ದಣಿ, ನಮಸ್ಕಾರ ರೀ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು. ನನ್ನ ವಿರುದ್ಧ ಹೋರಾಡುವ ವೀರಭದ್ರನಿಗೆ ಹೆದರಿಸಿ ಬೆದರಿಸಿ ಊರು ಬಿಟ್ಟು ಹೋಗಲು ಬೋಧನೆ ಮಾಡಲು ನಿನ್ನನ್ನು ಕಳಿಸಿದರೆ ಅವನನ್ನು ಇಲ್ಲಿ ತಂದು ನಿಲ್ಲಿಸುವಂತ ಯಾರು ಹೇಳಿದರು ನಿನಗೆ? ನೋಡ್ರಿಪ್ಪ, ಇದು ಇವನವನು ಹಣಿ 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 ಬಡ್ಕೊರತನ. ಇವನವನು ಹಾಡಿ ಹೋಗ್ಲಿಲ್ಲ, ಇವು ಬಗ್ಗೆ ಸುಗುಮ್ತಾನು. ಅವನ ಅಂತಕ್ಕೆ ಹೋದ್ರ ಅವ ಬಗ್ಗೆ ಸುಗುಮ್ತಾನು. ಇವನವನು ಇವ್ರಿಬ್ಬರು ನಡಬಾರಕ್ಕೆ ಈ ಕಾರ್ಕುನ್ ಕೆಲಸನ ಮಾಡಬಾರ್ದು ಅನ್ನಂಗಾಗೈತಿ. ಏನ್ ನೋಡ್ರಿ, ಅವನ ಹಂತಕ ಭೇಟಿಯಾಗಿ ಬಾ, ಆ ಜಗಳ ಅಲ್ಲೇ ಬಗೆ ಹರಿಸ್ಕೊಂಡು ಅದನ್ನು ಶುದ್ಧ ಮಾಡ್ಕೊಂಡು ಬಾತಿ. ಪುಣ್ಯಾತ್ಮ ನನ್ನ ಕಳಿಸ್ಯಾನು, ನಾ ಅದನ್ನು ಶುದ್ಧ ಮಾಡ್ಕೊಂಡು ಬರ್ಬೇಕಂದ್ರ ಆ ಬೋಸಡಿ ಮಗ ಪರಶುರಾಮನ ಕೊಡ್ಲಿ ತೊಂದು ಬಾಳಿ ಪಡೆದಾಗ ಇವನವನು ಉಳ್ಳೂರ್ಸ್ಯಾಡಿ ಬಗ್ಗಿಸಿ ಉಮ್ಮಿ ಕಳಿಸ್ಯಾನು. ಈ ಅವತಾರದಾಗ ಬಂದಾನೆ ಅಂದ್ರು ಈ ಬೋಸಡಿ ಮಗ ಕಬರಾಗಿಲ್ಲ ನೋಡ್ರಿ. ಹೆಂಗ ಬಂದಿ, ಏನಾತು, ಹಿಂಗ್ಯಾಕ ಬಂದಿ, ಒಂದು ಸಣ್ಣ ಸೂತಿಲ ಕೇಳಿಸತ ಇಲ್ಲ. ತಾಂಬದ ತಾವ ಹೊಡಿತಾರ. ನಮ್ಮ ದನಿಯಾರ ಅವನು ಯಾವ ಹೊತ್ತಿನಾಗ ಹೆಂಗಿರ್ತಾನೋ ಏನಿಲ್ಲೋ ನಮಗೊಂದು ತಿಳಿವಲ್ದ. ಅಲ್ರಿ ದನಿಯಾರ, ಅವಾಗ ಅವ್ರ ಮನೆಗೆ ಅವನು ಹೆದರಿಸಿ ಬೆದರಿಸಿ ಊರು ಬಿಟ್ಟು ಕಳಿಸ್ಬೇಕಂತ ಹೇಳಿ ಅವನು ಮನೆಗೆ ಹೋಗಿನ್ರಿ ದನಿಯಾರ. ಅವನ ಮನೆಗೆ ಹೋಗಿ ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರು. ಮಗ ಕಣ್ಣಕ್ಕಿಸಿತಾಳ್ರಿ ಮಗ ರೀ. ನಮ್ಮ ಮಾತಂದ್ರ ದರ್ಕಾರ ಇಲ್ಲ ಮಗದ್ರಿ. ಏನ್ ಅನ್ಬೇಕವ್ರಿ? ಏ ಶೆಟ್ಟಿ, ಏ ಬೋಸಡಿ ಮಗನ, ಏ ಶೆಟ್ಟಿ, ನೀ ನನ್ನ ಜೋಡಿ ಮಾತಾಡ್ದಕ್ಕೊಳ್ಳೇಮಿಲ್ಲ. ಅಲ್ಲೇ ನಾನು ನಿಮ್ಮ ದನಿಯಾರ ಮನೆಗೆ ಬಂದು ಮಾತಾಡ್ತೀನಂತ ಹಿಂಗ ಹೇಳಿದ್ರಿ. ಅಲ್ಲೋ ತಮ್ಮ, ಅದು ತಪ್ತತಿ, ನೀ ಮಾತಾಡೋದು ಹಂಗಲ್ಲ, ಅದು ನಮ್ಮ ದನಿಯಾರ ಕೂಡ ಅಂತ ಹೇಳಿರಿ. ಅವು ಹೇಳುದು ಒಂದ ಆಯ್ತ್ರಿ, ನಮ್ಮ ದನಿಯಾರ ಹೇಳಿ ಕಳಿಸಿದನು ಒಂದ ಆಯ್ತು. ನಾನು ವಿಚಾರ ಮಾಡಿರಿ ದನಿಯಾರ, ಇದು ಹಿಂಗಾದ್ರೆ ಬಗೆಹರಿದಿಲ್ಲ. ಇದನ್ನ ನಮ್ಮ ಮನೆಗೆ ಕರ್ಕೊಂಡ್ ನಾ ಬಗೆಹರಿತೈತಿ ಅಂತ ಹೇಳಿ ತಿಳ್ಕೊಂಡ ವೀರಭದ್ರಗೆ ನಾನ ಬಾತ್ ಹೇಳ್ರಿ ಮನೆಗೆ. ಈಗೇನು ಅಂತ ತಪ್ಪಾಗೈತಿ ಬಿಡ್ರಿ ದನಿಯಾರ. ಆ ಮಗ ಬರ್ಲಿ ಅವನ ಮನೆಗ್ರಿ. ಅವ ಬಂದಂದ್ರ ದನಿಯಾರ ನೀವು ಏನು ಹೇಳಬೇಕು ಆ ವೀರಭದ್ರಿಗೆ ಹೇಳ್ರಿ. ನಿಮ್ಮ ಮಾತು ಕೇಳಿದ ಸರಿ ರೀ. ಒಂದು ವೇಳಿಕ ನಿಮ್ಮ ಮಾತು ಕೇಳಿಕಂದ್ರ ಗೋಡಿ ಮೇಲಿನ ಬಂದೂಕ ತಗೊಂಡ ಸುಟ್ಟಾಕಿ ಬಿಡ್ರಿ ಆ ಬೋಸಡಿ ಮಗನ. ಹೋಗಲಿ ಅವನ ಆ ಬೂದಿ ಹೋದ ನಮ್ಮ ಕೃಷ್ಣ ಚೆಲ್ಲಿ ಬರ್ತನ್ರಿ. ಆ ಡ್ಯಾಮಿಗೆ ಬಡಿ, ಈ ಡ್ಯಾಮಿಗೆ ಬಡಿ, ಬಡ್ಕೋತ ಹಂಗ ಆಂಧ್ರದಾಗ ಹೋಗಿ ಬೀಳಿ ಆ ಮಗಾರಿ. ದನಿಯಾರ ಅಲ್ಲಿ ಬಂದ್ರು ನೋಡ್ರಿ ದನಿಯಾರ, ಹೆಂಗ ಬರ್ತಾನ ನೋಡ್ರಿ. ಅವನ ದುರ್ಗವಾಗಿ ಬಿಟ್ಟು ಕ್ವಾಣ ಬಂದಂಗ ಬರ್ತಾನ ನೋಡ್ರಿ ಬೋಸಡಿ ಮಗ. ದನಿಯಾರ ನಾ ಹಿಂದಿರ್ತೇನ್ರಿ, ನೀವು ಅಂಜಾಕ್ ಹೋಗ್ಬೇಡ್ರಿ. Together
ದನ್ಯಾರಿಗೆ ನಮಸ್ಕಾರ. ಓಹೋ, ಬಾರೋ ತಮ್ಮ ವೀರಭದ್ರ, ಬಾ ಬಾ ಒಳಗಡೆ ಕುರ್ಚಿ ಮೇಲೆ ಕುಳಿತುಕೊರು ತಮ್ಮ. ಬಾ ಒಳಗ, ಬಾ ಬಾ ಒಳಗ ಕುಂಡ್ರು ಬಾರೋ ವೀರಭದ್ರ. ಬೇಡ, ನಿಮ್ಮ ಮಣಿತನದ ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯವಂತ ನಾನಲ್ಲ, ಮತ್ತು ಕುಳಿತುಕೊಳ್ಳುವ ಮನಸ್ಸು ನನಗಿಲ್ಲ. ಯಾಕೆ? ನೋಡಿದನಿ, ನಿಮ್ಮ ಪಲ್ಲಕ್ಕಿ ಅಂತ ಕುರ್ಚಿಯ ಮೇಲೆ ಕುಳಿತುಕೊಂಡ್ರ ನನ್ನ ಮರ್ಯಾದೇನು ಹೆಚ್ಚಿಗೆ ಆಗಲಾರದು. ಇಲ್ಲೇ ನಿಂತು ಮಾತನಾಡಿದ್ರ ನನ್ನ ಮರ್ಯಾದೇನು ಕಮ್ಮಿ ಆಗಲಾರದು. ಯಾಕಂದ್ರ ಮಾನವಂತ ಮನುಷ್ಯ ತಿಪ್ಪಿ ಮೇಲೆ ಕುಂತ್ರು ಮರ್ಯಾದೆ ಇರ್ತೈತಿ. ಆದ್ರ ಮಾನಗೇಡಿ ಮನುಷ್ಯನ ಓದ ಪಲ್ಲಕ್ಕಿ ಒಳಗ ಕೂಡಿಸಿ ಮೆರೆಸಿದ್ರು ಮಾನವಂತ ಮನುಷ್ಯ ಹೋಗಲೋರು ಪವಿತ್ರ ಹೃದಯದವನವಾಗಲಾರ. ಅದಕ್ಕಾಗಿ ನಾನು ಎಲ್ಲಿ ಕುಂತ್ರೇನೋ ನಿಂತ್ರೇನೋ ನನ್ನ ಮರ್ಯಾದೆ ನನ್ನ ಹತ್ರನ ಇರ್ತೈತಿ. ಅಡ್ಡಿ ಇಲ್ಲ, ಬಹಳ ಅಂದವಾಗಿ ಮಾತಾಡ್ತೀಯ ನೀನು. ಅಂದವಾಗಿ ಮಾತಾಡಿದ ಮಾತ್ರಕ್ಕೆ ಚಂದವಾಗಿ ಬದುಕುವುದು ಬಹಳ ಇಂದಿನ ಕಲಿಕಾಲ. ವೀರಭದ್ರ, ನಂಬ ಕಾರ್ಬಾರಿ ನಿನ್ನನ್ನು ಕರೆಸಿದ ಕಾರಣ ತಿಳಿಸಿರಬೇಕಲ್ಲ. ಇದೇ ಕಾರಣಕ್ಕೆ ಬರಬೇಕಂತ ನನಗೆ ಹೇಳಲಿಲ್ಲ, ಬಂದ ವಿಷಯ ತಿಳಿಸಬೇಕಂತ ಪ್ರಯತ್ನ ಪಟ್ರು. ನಾನು ಅದಕ್ಕೆ ಆಸ್ವಾದ ಕೊಡ್ಲಿಲ್ಲ. ಯಾಕಂದ್ರ ನಮ್ಮಿಬ್ಬರ ಮಧ್ಯದಲ್ಲಿ ಇರುವ ವಿಷಯ ಇನ್ನೊಬ್ಬರ ಬುದ್ಧಿಯಿಂದ ಇತ್ಯರ್ಥ ಆಗ್ಬಾರ್ದಂತ ತಿಳಿದ ನಾನು ಸ್ವತಃ ಬಂದಿದ್ದೀನಿ. ಅದು ಏನಾಯಿದ್ರ ನಮ್ಮಿಬ್ಬರ ಮಧ್ಯದಲ್ಲೇ ಮುಗಿಬೇಕು. ಅಂದ್ರ ದನಿ, ಯಾವ ಕಾರಣಕ್ಕಾಗಿ ಖರ್ಚಿದ್ರಿ ಹೇಳ್ರಿ ನನ್ನನ್ನ. ಅಲ್ರಿ ದನ್ಯಾರ, ತಿಳಿಸಿ ಬಿಡ್ರಲ್ಲ. ಅದ್ರಾಗ ಏನೈತಿ? ನೀವು ತಿಳಿದವ್ರದರಿ, ಅವನು ತಿಳ್ಕೊತಾನ, ದೊಡ್ಡವದಾನ, ಬುದ್ಧಿವಂತದಾನ. ಯಾಕೆ ಹೆದರ್ತೀರಿ ದನ್ಯಾರ? ನಿಮ್ಮ ಮನಸ್ಸಿನಾಗಿರೋ ಮಾತಾ ಬೆಚ್ಚಿ ಹೇಳಿಬಿಡ್ರಿ, ಅವನ ಕೈಯಾಗ ಹೇಳ್ರಿ. ವೀರಭದ್ರ, ನಾನು ಎಂಥವನು ಅಂತ ನಿನಗೆ ಗೊತ್ತಿರಬೇಕು. ಗೊತ್ತೈತಿದ್ದೇನೆ, ಗೊತ್ತೈತಿ. ನಿಮ್ಮ ಎದುರು ನಿಂತು ಮಾತಾಡಿದವ್ರನ್ನ ಹಿಡಿದು ಬಡಿತೀರಿ, ನಿಮ್ಮ ಮಾತು ಕೇಳದವ್ರನ್ನ ಅಂಥವ್ರನ್ನ ಕೊಲೆ ಮಾಡ್ತೀರಿ. ಈ ಊರಾಗ ನಿಮ್ಮ ಎದುರು ನಿಂತು ಮಾತಾಡಿದವ್ರಿಗ ಉಳಿಗಾಲವಿಲ್ಲ. ಇಷ್ಟು ಮಾತ್ರ ನನಗೆ ಚೆನ್ನಾಗಿ ಗೊತ್ತೈತಿ. ಇಷ್ಟೆಲ್ಲ ನನ್ನ ಬಗ್ಗೆ ನಿನಗೆ ಗೊತ್ತಿದ್ದರು ಊರಲ್ಲಿ ಒಂದು ಗುಂಪು ಕಟ್ಟಿಕೊಂಡು ಹೇಗೆ ನನ್ನ ವಿರುದ್ಧ ಹೋರಾಡುತ್ತಿರುವಿ? ನನ್ನ ಪ್ರತಿ ಒಂದು ಕಾರ್ಯಗಳಿಗೆ ಯಾಕೆ ಅಡ್ಡವಾಗಿ ನಿಲ್ಲುತ್ತಿರುವೆ? ನನ್ನ ಪ್ರತಿಷ್ಠೆಯ ಅಧಿಕಾರವನ್ನು 10 ಜನರ ಮಧ್ಯದಲ್ಲಿ ಯಾಕೆ ಅವಮಾನಗೊಳಿಸುತ್ತಿರುವೆ? ಯಾಕೆ? ಯಾತಕ್ಕಾಗಿ? ಇದರಿಂದ ನಿನಗೇನಾದರೂ ಲಾಭವಿದೆ? ಹೇಳು. ಇಲ್ಲ, ನಿನ್ನ ಧೈರ್ಯದ ಕಾರ್ಯವನ್ನು ತೋರಿಸುವುದಕ್ಕಾಗಿ ಬಡದಾಡುತ್ತಿರುವೆಯಾ, ಅಥವಾ ನನ್ನ ವಿರುದ್ಧ ಹೋರಾಡಿ ಗೆದ್ದೆ ಎಂದು ಗೌರವ ಪಡೆದುಕೊಳ್ಳೋಸ್ಕರ ಬಡದಾಡುತ್ತಿರುವೆಯಾ? ಹೇಳು, ನನ್ನ ವಿರುದ್ಧ ಯಾವುದಕ್ಕಾಗಿ ಹೋರಾಡುತ್ತಿರುವಿ? ಒಂದು ಪರಿಹಾರ ಹುಡುಕುವ ಧೈರ್ಯ ಈ ಕಾಳಿಂಗರಾವ್ ದನಿ ಹತ್ರ ಇದೆ. ಹೇಳಲೇ ತಮ್ಮ, ಹೇಳು ಹೇಳ. ಅವಾಗ ನಿನ್ನ ಮನೆಗೆ ಬಂದ ನಾಲ್ಕು ಕೂಸಿನ ಮುಂದೆ ಹೇಳ್ದಂಗೆ ಹೇಳಿ ಕೇಳಿದ ಮಾತು. ಹಾ, ಅದ್ಯಾಕಾಗಿತ್ತು ಅಂತ ಹೇಳಿ ನಮ್ಮ ದನ್ಯಾರ ಬಂದದ್ದು. ಈಗ ಹೇಳಿಲ್ಲ ತಮ್ಮ, ನಮ್ಮ ದನ್ಯಾರು ದೊಡ್ಡವರು ತಮ್ಮ. ನಮ್ಮ ದನ್ಯಾರನ್ನ ಎದುರು ಹಾಕೋಬೇಡೋ. ನಿನಗೇನು ಬಹುಮಾನ ಬೇಕು ಕೇಳ, ಎಷ್ಟು ರೊಕ್ಕ ಬೇಕು ಕೇಳ. ಅವ್ರು ನಮ್ಮ ದನ್ಯಾರ ಒಂದೇ ಲೋಡ್ ರೊಕ್ಕ ಕೊಡ್ತಾರಂದ್ರೆ ನಾ 2 ಲೋಡ್ ಇಸುದು ಕೊಡ್ತಾನೆ. ಹೋತಮ್ಮ, ನಮ್ಮ ದನ್ಯಾರು ಎಂಥವ್ರದಾರ ನಿನ್ನ ಮನೆಗೆ ಬಂದಾಗ, ನಿನ್ನ ಬಾಳಿ ತೋಟಕ್ಕೆ ಬಂದಾಗ ತಿಳಿಸಿ ಹೇಳಿನು ತಮ್ಮ. ನಮ್ಮ ದನ್ಯಾರು ಒಂದೇ ಮಾತು ಹೇಳ್ಬೇಕಂದ್ರ ನಾ ಹೇಳಿಲ್ಲ. ನಮ್ಮ ದನ್ಯಾರ ರೊಕ್ಕ 3 ದಿವಸ ತಿರುಗಾಡಿ ಸುಟ್ರು ರೊಕ್ಕ ಸುಡಂಗಿಲ್ಲೇ.
ಇಟ್ರ ಮ್ಯಾಲ ತಿಳಿದು ನೀ ಬಂದಿ ಅಂದ್ರ ನಿನ್ನಂತ ಮೂರ್ಖ ಯಾವ್ದಾನು ತಮ್ಮ ಬೋಸ ಬೋಸ ನೋಡಿದನಿ ದರ್ಪದ ಧೈರ್ಯದಲ್ಲಿ ಬೆದರಿಸುವ ಹೆದರಿಕೆಯಲ್ಲಿ ಬದುಕು ಮಾಡುವ ಬಂಡ ಜೀವನನದಲ್ಲ. ನಾ ಬದುಕುವ ಈ ನೆಲದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಬದುಕಿಸಿ ಉಳಿಸಬೇಕೆನ್ನುವುದು ನನ್ನ ನಿತ್ಯದ ಉಸಿರು. ದುಷ್ಟತನದ ದರ್ಪದಲ್ಲಿ ಅಧಿಕಾರ ನಡೆಸುವರ ವಿರೋಧ ಹೋರಾಡಬೇಕೆನ್ನುವುದು ನನ್ನ ಹಠ. ಬಂಡತನದ ಗುಂಡಾಗಿರಿಯಲ್ಲಿ ಬಡವರನ್ನು ತುಳಿದು ತಿನ್ನುವ ರಾಕ್ಷಸರ ರುಂಡವನ್ನು ಕಂಡಾಡಬೇಕೆನ್ನುವುದು ನನ್ನ ಧೈರ್ಯದ ದಾರಿ. ಇದಕ್ಕಾಗಿ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ. ಕೊಲೆಗಡಕರನ್ನು ಕಂಡು ಕೈ ಕಟ್ಟಿ ಕುಳಿತುಕೊಳ್ಳುವ ಚಂಡ ನಾನಲ್ಲ. ಕಾಳಿಂಗ, ಇದೇ ದರ್ಪದ ಅಧಿಕಾರ ಮುಂದುವರಿಸಿದ್ದಾದ್ರ ನಿನ್ನಂತ ಈ ವೀರಭದ್ರ ಅವತಾರದಾಗ ಹಾರಿ ಹೋಗುವುದು ನಿನ್ನ ರುಂಡ. ಈ ಪುಣ್ಯ ಭೂಮಿಯಲ್ಲಿ ಧರ್ಮದ ದೀಪ ಬೆಳಗಿಸಬೇಕೆನ್ನುವುದೇ ನನ್ನ ಗುರಿ. ಹುಚ್ಚ, ನೀನೊಬ್ಬ ಬಲು ಹುಚ್ಚ. ಬದುಕುವ ಹಾದಿಯನ್ನು ತಿಳಿಯದ ತಿಳಿಗೇಡಿ ನೀನು. ಕಲಿಯುಗದ ನರನಾಡಿಗಳನ್ನು ಅರಿಯದ ಅವಿವೇಕಿ ನೀನು. ವೀರಭದ್ರ, ಸತ್ಯ, ನ್ಯಾಯ, ನೀತಿ, ಧರ್ಮವೆಂದು ಬಾಳಿದರೆ ತಿನ್ನಲು ತುತ್ತು ಕೂಳು ಸಿಗಲಾರದು ಇಂದಿನ ಸಮಾಜದಲ್ಲಿ. ನ್ಯಾಯವನ್ನು ನಾಯಿ ಕೊಂದಾಗ ಬಂದವರು ಕಾಲು ಹಿಡಿಯುತ್ತಾರೆ ಇಂದಿನ ಸಮಾಜದಲ್ಲಿ. ಸತ್ಯಕ್ಕೆ ಕತ್ತಿಯಿಂದ ಹೊಡೆದಾಗ ಸಿರಿವಂತನಾಗಿ ಮೆರೆಯಬಹುದು ಇಂದಿನ ಸಮಾಜದಲ್ಲಿ. ನೀತಿಯನ್ನು ನಸಿಸಿ ಬಾಳಿದವನು ನಿಜವಂತನೆಂದು ಕರೆಯುತ್ತಾರೆ ಇಂದಿನ ಕಲಿಯುಗದಲ್ಲಿ. ಧರ್ಮದ ಹೆಸರಿನಲ್ಲಿ ಕರ್ಮದ ಕೊಲೆಗಾರನಾದಾಗ ಕುಬೇರನಾಗಿ ಮೆರೆಯಬಹುದು ಇಂದಿನ ಕಲಿಯುಗದಲ್ಲಿ. ನಿತ್ಯ ನನ್ನ ತತ್ವಗಳೇ ಬದುಕುತ್ತವೆ ಹೊರತು ಇಂಥ ಮಾತುಗಳಿಗೆ ತಲೆಬಾಗುತ್ತದೆ ಈ ಸಮಾಜ. ವೀರಭದ್ರ, ಈ ನಿನ್ನ ನ್ಯಾಯ, ನೀತಿ, ಧರ್ಮ, ಸತ್ಯದ ತತ್ವಗಳನ್ನು ಯಾರು ಕೇಳಬೇಕು? ವೀರಭದ್ರ, ಯಾರು ಕೇಳಬೇಕು? ಕಾಳಿಂಗ, ನೀ ಹೇಳುವ ಮಾತು ಲಿಂಗ ಕಟ್ಟಿದವನಿಗೆ ಎಲಬು ತಿನ್ನಲು ತತ್ವ ಹೇಳಿದಂತಾಗುತ್ತದೆ. ನಿನ್ನ ನೀತಿ ವೇದಾಂತದಲ್ಲಿ ನಿಜವಾದ ತಂದೆಗೆ ಹುಟ್ಟಿದವನು ಯಾರು ನಡೆಯಲಾರರು. ನಿನ್ನ ನಡೆದೆಯಲ್ಲಿ ನಡೆಯಬೇಕಾದ್ರೆ ಜಾರನಿಯ ಸಂತಾನದಲ್ಲಿ ಜನಿಸಿದ ನೀತಿ ಇಲ್ಲದ ನಾಯಿಗಳೇ ನಡೆಯಬೇಕು. ಕಾಳಿಂಗ, ಈಗ ನಾ ಹೇಳುವ ಮಾತು ನಿಜವೆಂದು ತಿಳಿದುಕೋ. ಸತ್ಯವನ್ನು ಮರೆತು ಸಿರಿವಂತನಾಗಿ ಬಾಳಿದರೆ ನಿತ್ಯ ಬೆಲೆ ಇರಲಾರದು ಅವನ ಬಾಳಿನಲ್ಲಿ. ಈ ಸಮಾಜದಲ್ಲಿ ಅನ್ಯಾಯವನ್ನು ನಾಯಿಯಂತೆ ಕಂಡವನಿಗೆ ಕೊನೆಗೊಂದು ದಿನ ಹುಚ್ಚು ನಾಯಿಯಂತೆ ಬಡಿಯುವರು ಈ ಸಮಾಜದಲ್ಲಿ. ನೀತಿಯನ್ನು ನಚಿಸಿ ಬಾಳಿದವನು ನರಕದ ಬಾಯಿಗೆ ತುತ್ತಾಗುವನು. ಧರ್ಮದ ದಾರಿ ಬಿಟ್ಟು ಕರ್ಮದ ಕೋಣದಲ್ಲಿ ಕಾಲಿಟ್ಟವನಿಗೆ ಕೊನೆಗೊಂದು ದಿನ ಕೊಲೆಯಾಗುವುದು ಸತ್ಯ. ಇದು ಸತ್ಯ ಸಿದ್ಧವೆಂದು ತಿಳಿದುಕೋ ಕಾಳಿಂಗ್ರ. ವೀರಭದ್ರ, ನೀನ್ ಹೇಳಿದ ಮಾತುಗಳನ್ನೆಲ್ಲ ಕಥೆ ಕಾದಂಬರಿಗಳಲ್ಲಿ ಬರೆಯಬಹುದು. ನಿತ್ಯ ಬದುಕಬೇಕಾದರೆ ನನ್ನ ತತ್ವಗಳೇ ಬದುಕುತ್ತವೆ ಹೊರತು ನಿನ್ನ ಕೊಟ್ಟು ವೇದಾಂತಗಳು ಮಣ್ಣು ಮುಚ್ಚಿ ಹೋಗುತ್ತವೆ. ಈ ಮಾತು ಈ ಸಮಾಜಕ್ಕೂ ಗೊತ್ತು. ನೋಡಿ ವೀರಭದ್ರ, ಮಾತು ಮುಂದುವರಿದಂತೆ ವಿರಸ ಬೆಳೆಯುತ್ತದೆ. ವಿರಸ ಬೆಳೆದಂತೆ ವೈರತ್ವಕ್ಕೆ ಮೂಲವಾಗುತ್ತದೆ. ಅದಕ್ಕಾಗಿ ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ. ನನ್ನ ಮಾತಿನಂತೆ ನಡೆದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ನನ್ನ ತೀರ್ಮಾನ ತಿಳಿಸಲೇ? ತಿಳಿಸಿಬಿಡ್ರಿ ದನ್ಯಾರ, ತಿಳಿಸಿಬಿಡ್ರಲ್ಲ. ಅವನು ನಮ್ಮ ಬಂಗ್ಲೆಕ್ಕೆ ಬಂದಾನ, ನಮ್ಮ ಮನಿಗೆ ಬಂದಾನ. ಅವೇನು ಕೂಸಲ್ಲ, ದೊಡ್ಡವದಾನ್ರಿ, ತಿಳ್ಕೋತಾನ. ಅವಂಗ ನೀವು ತಿಳಿಸಿದ್ರ ನಮಗೂ ಒಳ್ಳೇದಾಕತಿ, ಅವಗೂ ಒಳ್ಳೇದಾಕತಿ. ತಿಳಿಸಿಬಿಡ್ರಲ್ಲ. ಅಲ್ರಿ ದನ್ಯಾರ,
ನಮ್ಮ ದಣ್ಯಾರ ದಾರಿ ಹಿಡಿದು ಹೊಂಟ್ರ ಅಂದ್ರ ಎದುರಿಗೆ ಬರುವ ಹಾವು ಸಹಿತ ಸರಿದು ನಿಲ್ಲುತ್ತೈತಿ. ಮತ್ತು ನಮ್ಮ ದಣ್ಯಾರ ಹೆಸರು ಕೇಳ್ರ ಈ 40 ಹಳ್ಳಿ ಘಡ 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 ಅಂತ ನಡುಗುತ್ತೈತಿ. ಅಂತ ಅದ್ರಾಗ ಈ ವೀರಭದ್ರ ಏನೋ ಹುಲಿನೋ ಕರಡಿನೋ ಇನ್ನೊಂದು ಸಲ ಮಧ್ಯದಾಗ ಬಾಯಿ ಹಾಕಿದಿ ಅಂದ್ರ ನಿನ್ನ ಬಾಯಿ ಒಳಗಿನ ಹಲ್ಲ ಉದರಿಸ್ತಾನ ಮಗನ. ಇದು ಏನ ಇದ್ರ ನಮ್ಮಿಬ್ಬರ ಮಧ್ಯದಲ್ಲೇ ಮುಗಿಬೇಕು. ಅಲ್ರಿ ಗಣ್ಯಾರ ಸರಿ ಓ ತಮ್ಮ ಆ ಕಡೆ ನಿನ್ನ ನೋಡಿದ್ರೆ ನನಗೆ ಸಣ್ಣಾಸ ಮತ್ತೆ ಬಂದಂಗೆ ಆಗಾಕೈತಿತ್ತು ಯಪ್ಪ. ನೀವು ಹೆಂಗೆ ಅಂತಾನಲ್ರಿ? ಹಲೋ ತಮ್ಮ, ಮತ್ತು ನೀವು ಬಗೆಹರಿಸೋದಾದ್ರೆ ಇವ್ನು ನಮ್ಮನೆ ಯಾಕೆ ಪುಟ್ಬಾಲ್ ಥರ ನೀವು ಈ ಕಾಡು ಓದಿತಿ ಈ ಕಾಡು ಓದಿತಾನ. ಮುಗಿಸರಿ ಮುಗಿಸರಿ ಹೇಳಿದ್ದೀನಿ. ಯಾವ ತೀರ್ಮಾನ ತೆಗೆದುಕೊಂಡಿದ್ದೀರಿ? ನೋಡು ವೀರಭದ್ರ, ನೀನು ಸತ್ಯವಂತನಿರಬಹುದು, ಧರ್ಮವಂತನಿರಬಹುದು, ನಿಷ್ಠಾವಂತನಿರಬಹುದು. ಅದು ನನಗೆ ಬೇಕಾಗಿಲ್ಲ. ನಿತ್ಯ ನನ್ನ ಅಂಗಳದಲ್ಲಿ ನೀನು ನಡೆಯಬೇಕು. ನನ್ನ ಅಧಿಕಾರ ನಡೆಯಬೇಕಾದರೆ ನನ್ನ ಅಧಿಕಾರದ ಅಂಗಳದಲ್ಲಿ ನೀನು ನಡೆಯಬೇಕು. ಅಂದರೆ ನಿತ್ಯ ನೀನು ಈ ಭೂಮಿಯ ಮೇಲೆ ಸತ್ಯವಂತನಾಗಿ ದುಡಿದರೆ ಸಿರಿವಂತನಾಗಲಾರೆ. ನೀವಿಬ್ಬರು ಗಂಡ ಹೆಣ್ಣರು ನಾನು ಹೇಳಿದಂತೆ ಕೇಳುತ್ತಾ ನನ್ನ ಮನೆಯಲ್ಲಿ ಆಳಾಗಿ ದುಡಿಯಬೇಕು. ನೀನು ಕೇಳಿದಷ್ಟು ಹಣವನ್ನು ಕೊಡಲು ನಾನು ಸಿದ್ಧನಿದ್ದೇನೆ. ನೋಡಿದನೆ, ದುಡಿಯುವುದಕ್ಕಾಗಿ ಹೇಸಿಗೆ ಪಡುವ ಹೇಡಿ ಜೀವನ ಅನ್ನದಲ್ಲ. ಸತ್ಯವಂತನ ಮನೆಯಲ್ಲಿ ದುಡಿದರ ತಿನ್ನುವ ಅನ್ನ ಅಮೃತವಾಗಬಹುದು. ಆದ್ರೆ ನ್ಯಾಯ ನೀತಿ ಇಲ್ಲದವರ ಮನೆಯಲ್ಲಿ ದುಡಿದರ ತಿನ್ನುವ ಅನ್ನ ಸಗಣಿಯಾಗಬಹುದು. ಅದಕ್ಕಾಗಿ ನಾನು ಒಂದು ತೀರ್ಮಾನ ತೆಗೆದುಕೊಂಡಿದ್ದೀನಿ. ನನ್ನ ಮಾತು ತಿಳಿಸಲೇ? ಯಾವುದು ನಿನ್ನ ನಿರ್ಧಾರ? ಸತ್ಯ, ನ್ಯಾಯ, ನೀತಿ, ಧರ್ಮ ನನ್ನ ಉಸಿರು. ನಿಷ್ಠಾವಂತನಾಗಿ ದುಡಿದು ತಿನ್ನುವುದು ನನ್ನ ಮನೆತನದ ಗುರಿ. ಅದಕ್ಕಾಗಿ ನಾನೇನು ಮಾಡಬೇಕು? ಕಾಳಿಂಗ, ಏನು ಮಾಡೋದು ಬೇಕಾಗಿಲ್ಲ. ಸತ್ಯದಿಂದ ಈ ರೈತನ ಮನೆಯಲ್ಲಿ ನಿತ್ಯ ನೀನು ಹಂಡಿ ಕಸ ಬಳಿದು ನನ್ನ ತಿಪ್ಪಿಗೆ ಚೆಲ್ಲಿ ಬಂದ್ಬಿಡು. ನಿನಗೆ ಬೇಕಾದಷ್ಟು ದುಡ್ಡು ನಾನು ಕೊಡ್ತೇನೆ. ಸುತ್ತು 40 ಹಳ್ಳಿಗಳಲ್ಲಿ ಅಧಿಕಾರ ನಡೆಸುವ ಈ ಕಾಳಿಂಗರಾವುತನಿ ನಿನ್ನ ಮಡಿಯಲ್ಲಿ ಆಳಾಗಿ ದುಡಿಯಬೇಕೆ? ನಿನ್ನನ್ನು ಗುಂಡಿಟ್ಟು ಕೊಲ್ಲುವ ಶಕ್ತಿ ನನ್ನಲ್ಲಿದೆ. ವೀರಭದ್ರ, ಒಂದು ಮಾತನ್ನು ನೆನಪಿಟ್ಟುಕೋ. ನಿನ್ನ ಕೈಗಳಿಂದ ನನ್ನ ಕಾಲಗಳನ್ನು ಇಳಿಕಿಸಿ ನನ್ನ ಅಧಿಕಾರದ ಅಂಗಳದಲ್ಲಿ ನಿನ್ನನ್ನು ಬದುಕಿಸಿ ಈ ನನ್ನ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗರಾವ್ ತಣಿದೆ. ನೋಡಿದನೆ, ನಿಮ್ಮ ಬೆದರಿಕೆಯಲ್ಲಿ ಬೆದರಿಕೆಯಲ್ಲಿ ಜೀವ ಮಾಡುವ ಬಂಡವ ನನ್ನದಲ್ಲ. ನಾ ಬದುಕುವ ಈ ನೆಲದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಬದುಕಿಸಿ ಉಳಿಸಬೇಕೆನ್ನುವುದು ನನ್ನ ನಿತ್ಯದ ಉಸಿರು. ದುಷ್ಟತನದ ದರ್ಪದಲ್ಲಿ ಅಧಿಕಾರ ನಡೆಸುವರ ವಿರೋಧ ಹೋರಾಡಬೇಕೆನ್ನುವುದು ನನ್ನ ಹಠ. ಬಂಡತನದ ಗುಂಡಾಗಿರಿಯಲ್ಲಿ ಬಡವರನ್ನು ತುಳಿದು ತಿನ್ನುವ ರಾಕ್ಷಸರ ರುಂಡವನ್ನು ಚೆಂಡಾಡಬೇಕೆನ್ನುವುದು ನನ್ನ ಧೈರ್ಯದ ದಾರಿ. ಇದಕ್ಕಾಗಿ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ. ಕೊಲೆಗಡಕರನ್ನು ಕೊಂಡು ಕೈ ಕಟ್ಟಿ ಕುಳಿತುಕೊಳ್ಳುವ ಚಂಡ ನಾನಲ್ಲ. ಕಾಳಿಂಗ, ಇದೇ ದರ್ಪದ ಅಧಿಕಾರ ಮುಂದುವರಿಸಿದ್ದಾದ್ರ ನಿನ್ನ ಅಂತ್ಯ ಈ ವೀರಭದ್ರ ಅವತಾರದಾಗ ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ.
ನಿಮ್ಮಂತ ಗೊಬ್ಬರ ತಿಂದು ಬದುಕು ಹಂದ ಮಕ್ಕಳು ನೋಡಿ ಒಂದು ಮಾತು ಹೇಳಿದ್ದಾರೆ. ऊंचा दुकान पिक्का पकवान, खद्दर की लंगूटा चांद की पकवान, से मेरी हस्ती बेमान फिर मेरा देशमान, भर्ती निकालेगा ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ. ಏನು ಮಾತಾಡ್ತಿಲ್ಲ ಮಗನ? ನಮ್ಮ ದಣಿ ಅಂದ್ರ ಏನು, ನಮ್ಮ ದಣಿಯಾರ ಸ್ಟೇಟಸ್ ಅಂದ್ರ ಏನು? 40 ಹಳ್ಳಿ ಕೇಳಿದ್ರನ ಮೊದಲು ಗಣ 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 ನಡಗತೈತಿ. ಏನು ಮಾತಾಡ್ತಿಲ್ಲ? ಏಕವಚನದಾಗ ಮಾತಾಡ್ತೀವಿ. ನಮ್ಮ ದನಿಗೆ ಯಾಕಾಚಿತ ಮಾತಾಡ್ತೀವಿ? ಬೋಸಳಿ ಮಗನ ಹೆಸ್ರೇ ಪೀಸ್. ನಮ್ಮ ದಣಿಯಾರಾಗ ನಿಮ್ಮ ಮನೆಗೆ ಹೆಣಕಾಸು ಮಾಡಕ ಬಾತಿ. ಎಷ್ಟು ಸೊಕ್ಕದ ಬೋಸಳಿ ಮಗನ್ರಿ ದಣ್ಯಾರ, ನಿಮಗೆ ಹೆಣಕಾಸು ಮಾಡಕ್ ಬರ್ತಾನತ್ರ. ಅವನಿಲ್ಲ ನೀವು ಸುಮ್ಮನಾಗ್ಯಾರಿ. ನಾ ಜಾರ್ಕರ್ತಕ ಇಲ್ಲಿ ಒಳಗಿದ್ನಂದ್ರ ಆ ಮಗನ ಸುಟ್ಟ ಬಿಡ್ತೀನಿ ಅವನು. ಶೆಟ್ಟಿ, ಅವನಾಡಿದ ಕೆಟ್ಟ ನುಡಿಗಳನ್ನು ಬಿತ್ತರಿಸಬೇಡ ನನ್ನ ಕಿವಿಯಲ್ಲಿ. ಅವನಾಡಿದ ಒಂದೊಂದು ಮಾತುಗಳು ನನ್ನ ಮನದಲ್ಲಿ ತುಂಬಿಕೊಂಡಿವೆ. ನನಗೂ ಬೇಕಾಗಿತ್ತು ಗಂಡಿದಿರುವ ಗುಂಡಿಗೆಯ ಗಂಡಸು. ನನ್ನ ಅಧಿಕಾರದ ಪರಾಕ್ರಮವನ್ನು ತೋರಿಸುವುದಕ್ಕಾಗಲಿ, ಇಂದಿನಿಂದ ಪ್ರಾರಂಭವಾಗಲಿ ನಮ್ಮಿಬ್ಬರ ಈ ನಾಟಕದ ದಣ್ಯಾರ ನೀವು ಸಮಾಧಾನ ಇರಿ. ಮೊದಲ ನಿಮ್ಗೆ BP ಶುಗರ ಭಾಳ ಅದಾವು. ಎಲ್ಲರೇ ಅವನ ಹಡೆ ನೀವು ನಿಗರ್ಕೊಂಡು ಬಾದ್ರೆ ಅಂದ್ರೆ ನಾವು ಬದುಕೋದು ಕಷ್ಟ ಆಕತಿ. ನೀವು ಕೂಲ್ ಆಗಿರ್ರಿ ದಣ್ಯಾರ. ಮಗ ಬೋಸಡಿ ಮಗ ನಮ್ಮ ಮನೆಗೆ ಬಂದು ಹೋಗ್ಯಾನಂದ್ರ ನಮ್ಮ ದಣ್ಯಾರ ಮನಸ್ಸು ಗದ್ದ ಮಾಡಿರ್ತಾನಂತ ಹೇಳಿ ನಾ ಮೊದಲ ತಿಳ್ಕೊಂಡ್ಬಿಟ್ಟಳ್ರಿ ದಣ್ಯಾರ. ಮೊದಲ ತಿಳ್ಕೊಂಡ್ಬಿಟ್ಟಳ್ರಿ ದಣ್ಯಾರ. ಮತ್ತೆ ಟೆನ್ಷನ್ ಮಾಡಕ್ಕೆ ಹೋಗ್ಬೇಡಿ. ನಿಮಗೂ ಭಾಳ ದಿವಸ ಆಗೈತಿ. ಕಣ್ಣು ತಂಪು ಮಾಡ್ಕೋಬೇಕು, ಮನಸ್ಸ ಎಲ್ಲೆಲ್ಲೋ ಹಾರಾಡಬೇಕಲ್ಲ. ದಣ್ಯಾರ ಇದ ಈಗ ಗೂಗಲ್ದಾಗ ಹಾಕಿ ನೋಡಿನ್ರಿ. ಬಾರ್ರಿ 18 ಐತಿರಿ ದಣ್ಯಾರ. ಏ ಶೆಟ್ಟಿ, ನಂದು ಅರ್ಜೆಂಟು ಇಲೆಕ್ಷನ್ ಮೀಟಿಂಗ್ ಇದೆ, ಬೇಗನೆ ವ್ಯವಸ್ಥೆ ಮಾಡು. ಆಯ್ತು ದಣ್ಯಾರ, ಒಂದೇ ಸೆಕೆಂಡ್. ಹಲೋ ಹಲೋ. ಬೇಗನೆ ಹಿಂದೆ ಟೇಜ್ ಹಿಂದೆ ಬರಬೇಕು ನೋಡುವ ನೀನು. ಎಷ್ಟೊತ್ತದ ಮಾಡೋದು? ನಾ ಮೊದಲು ಹೇಳೇನು ನಿನಗೆ, ನಿನ್ನ ದುಡ್ಡು ಇಲ್ಲೇ ಗೂಗಲ್ದಾಗ ಹಾಕ್ತೀನಿ ನೋಡಿ. ತಗೋ ಜಲ್ದಿ ಬಂದ್ಬಿಡು ಹೊರಗೆ ಮುಂದೆ. ಶೆಟ್ಟಿ, ಅವಳಿಗೆ ಎಷ್ಟು ಹಣ ಬೇಕು ಇನ್ನೂ ಹೆಚ್ಚಿಗೆ ಕಳಿಸು. ಓಕೆ 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 ದಣ್ಯಾರ. ಅವ್ರ ಫೋನಿಗೆ ನಾನೇ ಗೂಗಲ್ ಪೇ ಮಾಡಿಬಿಡ್ತೀನಿ ರೀ, ಚಿಂತೆ ಇಲ್ಲ. ನೀವು ಅರ್ಜೆಂಟ್ ಬೆಂಗಳೂರು ಹೋಗ್ತಾ ಇದ್ದೀರಾ ಸರ್? ಹೌದು, ನಾನು ಬೆಂಗಳೂರು ಹೋಗೋದಿದ್ದೆ. ಆದರೆ ಇಲೆಕ್ಷನ್ ಹತ್ತಿರ ಬರ್ತಾ ಇದೆಯಲ್ಲ, ಹೈಕಮಾಂಡ್ ಜೊತೆ ಹೋಗಿ ನಾನು ಟಿಕೆಟ್ ಫೈನಲ್ ಮಾಡ್ಕೊಂಡು ಬರ್ತೀನಿ. ಓಕೆ. ಆದರೆ ಅಷ್ಟೊಳಗೆ ನೀವೆಲ್ಲ ಮ್ಯಾನೇಜ್ ಮಾಡಬೇಕು. ಆ ಹೆಂಗಸಿಗೆ ಎಷ್ಟು ದುಡ್ಡು ಬೇಕು ಹೆಚ್ಚಿಗೆ ಕೊಟ್ಟು ಕೇಳ್ರಿ. ಆಕಿ ಏನು ನಮ್ಮ ಅಪ್ಪನ ದುಡ್ಡು ಹೋಗತ್ತೆ ಏನಿಲ್ಲ. ಆಕಿ ಎಷ್ಟು ಬೇಡ್ತಾಳ ಅಷ್ಟು ಫೋನ್ ಪೇನ ಮಾಡಿಬಿಡ್ತಾಳೆ ಆಕಿಗೆ.